ನಮಸ್ಕಾರ ಎಲ್ಲಾರ್ಗೂ. ಕಾರ್ನಲ್ಲಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇನ್ನೊಂದ್ ಫ್ಯೂ ಸೆಕೆಂಡ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಈ ಪ್ಲೇಸ್ ನನ್ಗೆ ತುಂಬಾ ಸ್ಪೆಷಲ್. ನಾನು ಸಣ್ಣವಳಿರುವಾಗಿಂದನೂ ಪ್ರತಿ ಸಲ ಫ್ಯಾಮಿಲಿ ಜೊತೆಗೆ ಹೋಗ್ತಿದ್ದೆ. ಈ ಟೈಮ್ ನಮ್ಮ ಅಪ್ಪ ಬರಕ್ ಆಗ್ಲಿಲ್ಲ, ಸೊ ನಾವಷ್ಟೇ ಹೋಗ್ತಿದೀವಿ. ಎಸ್, ಮಂತ್ರಾಲಯಗ್ ಹೋಗಿದ್ವಿ ನಿನ್ನೆ, ಐ ಮೀನ್ ಸಂಡೇ. ರಾಯರ್ ಮಠ ನಮ್ಗೆ ತುಂಬಾ ಸ್ಪೆಷಲ್, ಯಾಕಂದ್ರೆ ನಾವ್ ಏನಾದ್ರೂ ಅನ್ಕೊಂಡ್ರೆ ಅದಾಗುತ್ತೆ ಅಲ್ಲಿಗ್ ಹೋದ್ರೆ. ಅಂಡ್ ನಾವು ಸಣ್ಣವರಿರುವಾಗಿಂದಾನು ಟೈಮ್ ಸಿಕ್ಕಾಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಅಂಡ್ ನಿನ್ನೆ ಸಂಡೇ ಆಗಿದ್ರಿಂದ ಅಂಡ್ ಶ್ರಾವಣ ಭಾನುವಾರ ಕೂಡ, ಸೊ ಅದಕ್ಕಾಗಿ ತುಂಬಾ ರಶ್ ಇತ್ತು. ಅಂಡ್ ನಾವ್ ಆಮೇಲೆ ಹೊಳೆ ಹತ್ರ ಹೋಗಿ ದೀಪ ಎಲ್ಲ ಬಿಟ್ಟು ನಮ್ಗೆ ಅನ್ಕೊಂಡಿದ್ದೆಲ್ಲ ಆಗೋ ಹಾಗಾಗ್ಲಿ ಅಂತ ಬೇಡ್ಕೊಂಡ್ವಿ. ತುಂಬಾ ಗಾಳಿ ಇತ್ತು, ಸೊ ಅದು ದೀಪ ನಿಲ್ತಾನೆ ಇರ್ಲಿಲ್ಲ. ಕೊನೆಗೇನೋ ಒಂದ್ ಮಾಡಿ ದೀಪನೆಲ್ಲ ಹಚ್ಚಿ ನೀರೊಳಗ್ ಬಿಟ್ವಿ. ಅದಾದ್ಮೇಲೆ ದೇವ್ರ ದರ್ಶನಕ್ಕಂತ ಒಳಗಡೆ ಹೋಗಿದ್ವಿ. ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು, ಹೇಳಕ್ ಆಗ್ತಿರ್ಲಿಲ್ಲ. ಕ್ಯೂ ಮಾತ್ರ ತುಂಬಾ ಇತ್ತು, ಆದ್ರೆ ಅದೆಲ್ಲ ವರ್ತ್ ಅನ್ಸುತ್ತೆ ದೇವ್ರನ್ನ ನೋಡಿದ ತಕ್ಷಣ. ನಾವು ಯೂಶಲಿ ಮೊದಲು ಮಂಚಾಲಮ್ಮ ಗುಡಿಗೆ ಹೋಗಿ ಅದಾದ್ಮೇಲೆ ಮಠದ ಒಳಗಡೆ ಹೋಗ್ತೀವಿ. ಆಮೇಲೆ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಒಳಗಡೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ನೆನ್ನೆ ಗೊತ್ತಾಯ್ತು ನನ್ಗೆ ರಾಯರ್ ಆ, ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ ಅಂತ. ನಾನ್ ಯಾವತ್ತೂ ಇಷ್ಟು ರಶ್ ನೋಡೇ ಇರ್ಲಿಲ್ಲ ನನ್ನ ಲೈಫ್ ನಲ್ಲಿ. ಅಂಡ್ ತುಂಬಾ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯ್ತು. ಬಳ್ಳಾರಿಗೆ ವಾಪಸ್ ಹೋಗ್ತಿದೀವಿ.